ತೊಂದರೆ ಇದೆ ಜನಗಳಿಗೆ. ಯಾರು ನೀವು ಕರೆಕ್ಟ್ ಯಾರು ಮಾಡಲಿಲ್ಲ ನೀವು ಕೊಡಿ ಅದನ್ನು. ಇಷ್ಟು ಜಾಗದಲ್ಲಿ ಕುಡಿಯುವ ನೀರಿಲ್ಲ ಸರ್. ನಾವೆಲ್ಲನೂ ಇದು ಮಾಡ್ತಾ ಇದ್ದೀವಿ ಸರ್. ಎಲ್ಲ ಕಡೆಯೂ ನಾವು ಈಗ ಇಷ್ಟು ಕಡೆಯಿಂದ ಕುಡಿಯುವ ನೀರಿಲ್ಲ, ಇಷ್ಟು ಕಡೆಯಿಂದ ಕುಡಿಯುವ ನೀರಿನ ತೊಂದರೆಗಳಿದೆ, ಬೇರೆ ಬೇರೆ ಕಡೆ ಕುಡಿಯುವ ನೀರು ತೊಂದರೆ ಇದೆ. ಜನಗಳು ಬಂದು ನಮ್ಮ ಹತ್ರ ಕೇಳ್ತಾರೆ. ಯಾಕಂದ್ರೆ ನಾವೇನು ಮಾಡೋದು ಸರ್, ನೀವು ಏನು ಸಮಸ್ಯೆ ಇದೆ ಹೇಳಿ ಸರ್, ನಾವು ಅಟೆಂಡ್ ಮಾಡ್ತೀವಿ. ಅಲ್ಲ ಇಷ್ಟರವರೆಗೆ ಯಾಕೆ ಮಾಡ್ತಾ ಇದ್ದೀವಿ ಸರ್. ನಾವೆಲ್ಲ ಕಡೆಯೂ ಅಟೆಂಡ್ ಮಾಡ್ತಾ ಇದ್ದೀವಿ ಸರ್. ಎಲ್ಲನೂ ಇದು ಆಗ್ತಾ ಇದೆ. ಬಟ್ ಈಗ ಏನು ಪ್ರಾಬ್ಲಮ್ ಇದೆ ಕಾಲ್ ಮಾಡ್ತಾ ಇದ್ದೀವಿ. ಜನತೆಯಿಂದ ಮಾಡ್ತಾ ಇದ್ದೀವಿ ಸರ್. ಬಟ್ ಕೂಡ ಕಂಡಕ್ಟಿಂದ ಮೀಟಿಂಗ್ ಮಾಡಿ ಸರ್. ಅಲ್ಲ ಮಾಡಿ ಯಾರು ಅಟೆಂಡ್ ಮಾಡೋದು ಯಾರು? ನಾವು ಆಫೀಸರ್ ಸರ್, ಎ ಸಿ ಇರುತ್ತೆ ಸರ್. ನಾವು ನೀವು ಮಾಡಬೇಕಲ್ಲ, ನೀವು ಮಾಡಿ. ಯಾಕಂದ್ರೆ ನೀವು ಮೀಟಿಂಗ್ ಮಾಡಿ ನಮ್ಮನ್ನು ಕರೀಲಿ. ಎಸ್ ಸರ್. ಇದು ಅನ್ಅಫಿಷಿಯಲ್ ಮಾಡೋಕ್ಕೆ ಬರಲ್ಲ ಸರ್. ಆಫೀಸರ್ ಮೀಟಿಂಗ್ ಮಾಡ್ತಾರೆ. ಆಫೀಸರ್ ಮೀಟಿಂಗ್ ಯಾಕಂದ್ರೆ ಸೊಲ್ಯೂಷನ್ ಕೊಡೋರು ಯಾವುದು? ಸರ್, ನೀತಿ ಸಹಿತ ಸಡ್ಡಿಗೆ ಆಗಿಲ್ಲ ಸರ್. ನೀತಿ ಸಹಿತ ಸಡ್ಡಿಗೆ ಆಗ್ತದೆ. ಅಲ್ಲ ನೋಡಿ, ಇವರಿಗೆ ನಿನ್ನೆ ಎಲ್ಲ ಎಡಗಡೆ ಶೀಟ್ ತಹಸೀಲ್ದಾರ್ರೆ కొన్ని కేసు మనకు ಬೇಕಾಗಿ ಕೇಸ್ ಕಡೆ ಕೂರ್ತೇವೆ. ಇವಾಗ ರೆಡಿ ಇದೆ ನಾವು ಕೂತ್ಕೊಳ್ಳಿಕ್ಕೆ. ಇಲ್ಲೇ ರೆಡಿ ಇದ್ದೇವೆ. ಬಡಪ್ಪಣ ಬಕೆಟ್ ಎಲ್ಲ ಬರ್ತೇವೆ, ಗೊತ್ತಾಯ್ತಾ? ಇಂಚಿನ 1000 ತೂತು ಕಂಪ್ಲೇಂಟ್ ರಿಜಿಸ್ಟರ್ ಇರ್ತದೆ. ಈಗ ನಮಗೆ ನಿಮ್ಮ ಅಧಿಕಾರಿಗಳ ಮೇಲೆ ಏನಿದಿಲ್ಲ, ನಿಮ್ಮ ನೀತಿ ಸಂಯುಕ್ತತೆ ಇದೆ ಅಂತೆಲ್ಲ ನಮಗೆ ಗೊತ್ತಿದೆ. ನಿಮ್ಮ ಅಧಿಕಾರಿಗಳು ಗೊತ್ತಾಯ್ತು. ಹಿರಿಯ ಅಧಿಕಾರಿಗಳು ನಿಮಗೆ ಪ್ರೆಷರ್ ಮಾಡ್ತಾರೆ. ಹಿರಿಯ ಅಧಿಕಾರಿಗಳಲ್ಲ ನಾವು ಹೋಗ್ತೀವಿ. ಆದರೆ ಬೇಸಿಕ್ ರಿಕ್ವೈರ್ಮೆಂಟ್ ನೋಡಿ, ಕುಡಿಯುವ ನೀರಿಗೆ ಇಲ್ಲಿ 6-8 ಗ್ರಾಮಗಳಿಗೆ ಕುಡಿಯುವ ನೀರಿಲ್ಲ. ಜನ ಬಂದು ನಮ್ಮ ಹತ್ರ ಹೇಳ್ತಾರೆ, ನೀವು ಏನು ಮಾಡ್ತಾ ಇದ್ದೀರಿ ಜನಗಳಿಗೆ ಕೋಟ ಇಲ್ಲ ಸರ್. ನಮಗೆ ಅಲ್ಲ, ನಾನು ನಿಮ್ಮ ಅಧಿಕಾರಿಗಳ ಹತ್ರ ಕೇಳು, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳು. ನೀವು ಕೋಟ ನಾನು ಮೀಟಿಂಗ್ ನಿಲ್ಲಿಸ್ತೇನೆ, ನನಗೇನು ತೊಂದರೆ ಇಲ್ಲ, ನನಗೆ ಈಗೋ ಪ್ರಾಬ್ಲಮ್ ಏನಿಲ್ಲ. ನಾನು ಹೇಳಿರುವಂಥ ಜನರಿಗೆ ಸಾಯಂಕಾಲದವರೆಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತೀರಾ? ನೀವು ಭರವಸೆ ಕೊಡಬೇಕು. ಅಲ್ಲ, ನಾವು ನಿಮ್ಮ ಎದುರುಗಡೆ ಬಂದು ಸ್ಟ್ರೈಕ್ ಮಾಡಲ್ಲ. ನಮ್ಮ ಸರ್ಕಾರ ಇರುವುದು, ನಮ್ಮ ಅಧಿಕಾರಿಗಳು ಇರುವುದು, ಕುಡಿಯುವ ನೀರಿಲ್ಲದೆ ನಾವು ಏನು ಮಾಡೋದು ನೀವು ಹೇಳಿ. ನೀವು ನೀರು ಕೊಡೋದಿದ್ರೆ ನಮಗೆ ಮೀಟಿಂಗ್ ನಾನು ಹೇಳೋದನ್ನೇ ಕೇಳಿ, ಮತ್ತೆ ನೀವು ಉತ್ತರ ಕೊಡಿ. ನೀವು ನೀರು ಕೊಡೋದಿದ್ರೆ ನಮ್ಗೆ ಏನು ತೊಂದರೆ ಇಲ್ಲ. ಅಲ್ಲಿ 8 ನೋಡಿ, ಇಷ್ಟು ಮನವಿಯನ್ನು ನಿಮಗೆ ಕೊಟ್ಟಿದ್ದೀವಿ. ಒಂದೇ ಇಷ್ಟು ಗ್ರಾಮಗಳಿಗೆ ನೀರು ಸರಿ ಭರವಸೆ ಬರ್ತಾ ಇಲ್ಲ. ನಾವು ಅವರನ್ನು ಕರೆದು ಮೀಟಿಂಗ್ ಮಾಡ್ತಾ ಅಂತ ಹೇಳಿದ್ರೆ ಇದು ಇದೆಲ್ಲ ನೀರು ಕೊಡಿ ಅಂತ ನಾವು ಕೇಳಿ ಬಂದೇವೆ. ಎರಡನೇದು, ನಿನ್ನೆ ಮನೆಗೆ ಒಂದು 3-4 ಮನೆಯಲ್ಲಿ ಶೀಟೆಲ್ಲ ಹಾರಿ ಹೋಗಿದೆ. ಒಂದು 10-20 ಮನೆಗೆ ಮೆಸ್ಕಾಮಿಂದು ಕಂಬ ಬಿದ್ದು ಹೋಗಿದೆ. ಯಾವುದೇ ಜೋಡುಗಳು ಯಾವುದೇ ಕ್ಲೀನ್ ಆಗಲಿಲ್ಲ ಇಷ್ಟವರೆಗೆ. ಮೆಸ್ಕಾಂ ಅಧಿಕಾರಿಗಳು ಯಾವುದೇ ಮರದ ಕೊಂಬೆಗಳನ್ನು ಯಾವುದನ್ನು ತೆಗೆದಿಲ್ಲ. ಆನಂತರ ರಸ್ತೆಗಳ ಡ್ರೈನ್ಗಳು ಕ್ಲೀನ್ ಆಗಲಿಲ್ಲ. ನಗರಸಭೆ ನನಗೆ ಗೊತ್ತಿದೆ, ನೀವು ಹೊಸಬರು ಬಂದವರು, ನಿಮಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ನೀವಾದರೂ ಕರೆದು ಮೀಟಿಂಗ್ ಹೇಳ್ಬೇಕು, ಮಾಡಬೇಕಲ್ಲ. ನೀವು ಅಧಿಕಾರಿಗಳು ಕರೆದು ಮಾಡಿ, ನಮಗೇನು ತೊಂದರೆ ಇಲ್ಲ. ನಮಗೆ ಮೀಟಿಂಗ್ ಮಾಡಬೇಕಂತೇನಿಲ್ಲ, ನಮಗೆ ಕೆಲಸ ಆದರೆ ಅದನ್ನು ನೀವು ಮಾಡುವಂಥ ಭರವಸೆ ಕೊಟ್ಟರೆ ನಾವು ಮೀಟಿಂಗ್ ಅನ್ನು ನಿಲ್ಲಿಸ್ತೇವೆ. ನೀವು ಒಂದು ನಮಗೆ 2-3 ಬೇಡಿಕೆ ಇದೆ. ಒಂದು, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಂಥದ್ದೇನಿಲ್ಲ, ನೀವು ಬಾಕಿಯವರನ್ನು ಅಲರ್ಟ್ ಮಾಡಿದರೆ ಯಾವುದು BAಗಳನ್ನು PDOಗಳನ್ನು ನೀವು ಅಲರ್ಟ್ ಮಾಡಿದರೆ ಆಯಿತು. ಈಗ ನಗರದಲ್ಲಿರುವಂಥದ್ದು ಒಂದು 10-20 ಮನೆಗೆ ಮೆಸ್ಕಾಮಿಂದ ಕಂಬ ಬಿದ್ದಿದೆ. ಒಂದು 2-3 ಮನೆಗಳ ಶೀಟ್ ಎಲ್ಲ ಅವ್ರು ಎಲ್ಲಿ ಕೂತ್ಕೊಡೋದು? ಗಂಜಿ ಕೇಂದ್ರ ಮಾಡಿದ್ರ ನೀವು? ಗಂಜಿ ಕೇಂದ್ರ ಮಾಡಿದ್ರ ಎಲ್ಲಿ? ಅಲ್ಲಿರುವಂಥ 4-5 ಮನೆಗಳಿಗೆ ಅವ್ರಿಗೆ ಕೂತ್ಕೊಳ್ಳಿಕ್ಕಿಲ್ಲ. ನಿನ್ನೆ ರಾತ್ರಿ ನಾವು ಅವ್ರನ್ನ ಶಿಫ್ಟ್ ಮಾಡಿದ್ದು. ಯಾರು ನಿಮ್ಮ ಅಧಿಕಾರಿಗಳು ಬಂದಿದ್ದಾರೆ ಹೇಳಿ? ಯಾರು ಅಧಿಕಾರಿಗಳು ಬಂದಿಲ್ಲ. ನಿನ್ನೆ ರಾತ್ರಿ ಇಡೀ ಅವರ ಸಂಬಂಧದ ಮನೆಯಲ್ಲಿ ನಾವು ಕೂರಿಸಿದ್ದು. ನಾನು 9:30-10 ಗಂಟೆಗೆ ಹೋಗಿ ಅವರಿಗೆ ಶೀಟ್ ಹಾಕಿಸ್ಕೊಟ್ಟದ್ದು. ಯಾರು ಬಂದಿದ್ದಾರೆ ನಿಮ್ಮ ಅಧಿಕಾರಿಗಳು ಹೇಳಿ? ನೀವು ಮೀಟಿಂಗ್ ಮಾಡಿ, ಅವು ಕಾನೂನು ಒಪ್ತೇನೆ ನಾನು. ಕಾನೂನಿಗೆ ನಾವು ತಲೆಬಾಗ್ತೀವಿ, ಅದರಲ್ಲಿ ಏನು ಪ್ರದೋಷ ಇಲ್ಲ. ನಾನು ನೀವು ನನಗೆ ಅಶ್ಯೂರೆನ್ಸ್ ಕೊಡಬೇಕು. ರೆವಿನ್ಯೂ ಇಲಾಖೆಯಿಂದ ಮತ್ತು ನಗರಸಭೆಯಿಂದ ಈ ಕುಡಿಯುವ ನೀರಿಗೆ ವ್ಯವಸ್ಥೆಗಳು ಮಾಡಬೇಕು. ಅವರು ಕುಡಿಯುವಂಥ ನೀರನ್ನು ಕುಡಿಲಿಕ್ಕೆ ಆಗೋದಿಲ್ಲ, ಕೆರೆಯಿಂದ ನೀರು ತಗೊಂಡು ಹೋಗ್ತಾರೆ. ಇದೂ ಸರಿಯಲ್ಲ. ಸರಿಯಾದ ನೀರು ಕೊಡಿ, ಮನೆ ಬಿದ್ದವರಿಗೆ ವ್ಯವಸ್ಥೆ ಮಾಡಿ, ಅವರಿಗೆ ಮನೆ ಶಿಫ್ಟ್ ಆಗಲಿ ಗಂಜಿ ಕೇಂದ್ರಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡಿ. ಇಲ್ಲಾಂದರೆ ನಾವು ಬಂದು ನಿಮ್ಮ ಆಫೀಸ್ ಎದುರುಗಡೆ ಸ್ಟ್ರೈಕ್ ಮಾಡಬೇಕಾಗ್ತದೆ. ನಾನು ಐ ಗಿವ್ ಯು 2 days ಟೈಮ್. 2 days 2 ದಿವಸ ನೀವು ಕೊಡ್ತೇವೆ. ನೀವು ಅದನ್ನು ಮಾಡಿದರೆ ನಾವು ನಮ್ಮ ಮೀಟಿಂಗ್ ನಿಲ್ಲಿಸ್ತೇವೆ. ನೀವು ಅದಕ್ಕೆ ಅಟೆಂಡ್ ಮಾಡ್ತೇವೆ. ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿದೆ. ಡ್ರೈನೇಜ್ ಬ್ಲಾಕ್ ಆಗಿದ್ದನ್ನು ಸರಿಸ್ತೇವೆ.